ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಅಲ್ಲ ನಗು ಹಂಗೆ ಯಾರೂ ಇಲ್ಲ. ಮೊದಲು ಈ ಮನೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿರ್ತಾರೆ, ಯಾವ್ಯಾವ ಟೈಮ್ಗೆ ಏನೇನ್ ಮಾಡ್ತಾರೆ ಅಂತ ತಿಳ್ಕೋಬೇಕು. ಆಮೇಲೆ ಆಟ ಶುರು ಮಾಡ್ಕೋಬೇಕು. ಓಹೋ, ಇದು ಇವಳ ರೂಮಾ? ಏನ್ರಿ ಇವರು ನಮ್ಮನ್ನ ಇಕ್ಕಟ್ಟಲ್ಲಿ ಸಿಗಿಸ್ಬಿಟ್ರಲ್ಲ. ವಂಶಿ ಮನ್ಸಲ್ಲಿ ಕೃಷ್ಣ ಇರ್ಬೋದು ಅಂತ ನನಗೆ ಯೋಚನೆ ಕೂಡ ಬಂದಿರಲಿಲ್ಲ ಬಸ್ಸು. ಓಹೋ, ಮತ್ತೆ ಸಂಬಂಧ ಬೆಳೆಸೋ ವಿಷಯ ಮಾತಾಡ್ತಿದಾರಲ್ಲ. ಅಯ್ಯೋ ನಿನ್ನ ಏನಮ್ಮ ಮಾಡ್ತಿದ್ಯಾ? ಜೀವ ಬಾಯಿಗೆ ಬಂದಿತ್ತಲ್ಲೇ, ಅವರು ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊತಾ ಇದ್ದೀನಿ. ಕೇಳಿಸ್ಕೊ ಅಷ್ಟೇ, ಹೋಗ್ಬೇಡ. ವಸು, ಈಗ ಇದಕ್ಕಿರೋದು ಒಂದೇ ಒಂದು ಪರಿಹಾರ. ಕೋದಂಡನ್ಗೆ ಒಂದು ಒಳ್ಳೆ ಹುಡುಗಿನ ಹುಡುಕಿ ಮದುವೆ ಮಾಡ್ಬಿಡೋಣ. ಮದುವೆ ಆದ್ಮೇಲೆ ಕೃಷ್ಣನ ವಿಷಯ ಮಾತಾಡಿದ್ರೆ ಆಯ್ತು. ಮದುವೆ ಆದ್ಮೇಲೆ ಕೋದಂಡನು ಸಂತೋಷವಾಗಿರ್ತಾನೆ, ವಂಶಿನೂ ಒಳ್ಳೆ ಹುಡುಗಿನೇ, ನಮ್ ಕೃಷ್ಣ ಕೂಡ ಖುಷಿಯಾಗಿರ್ತಾನೆ. ಏನಂತೀಯ? ನಾವೊಂದ್ ಬಯಸಿದ್ರೆ ದೈವ ಇನ್ನೊಂದ್ ಬಯಸುತ್ತೆ ಅನ್ನೋದು ಎಷ್ಟು ಸತ್ಯ ಅಲ್ವಾ? ವಿಧಿನ ತಿಳ್ಕೊಂಡವ್ರು ಯಾರು? ಅವ್ರವ್ರ ಹಣೆ ಬರದಲ್ಲಿ ಏನಿರುತ್ತೋ ಅದೇ ನಡೆಯೋದು. ಈಗ ನೋಡಿ, ನಾವು ವಂಶಿನ ಕೋದಂಡಂಗ್ ತಂದ್ಕೊಳ್ಳೋಣ ಅಂತ ಕೇಳಿದ್ವಿ, ಆದ್ರೆ ವಂಶಿ ಕೃಷ್ಣನ್ ಮೆಚ್ಕೊಂಡಿದ್ದಾಳೆ. ಬಿಡುವಸು, ನಮ್ ಕೋದಂಡನ್ಗೆ ಇಷ್ಟ ಆಗೋ ಥರ ಹುಡುಗಿನ ಹುಡುಕಿ ಮದುವೆ ಮಾಡೋಣ. ಸರಿ ರೀ, ಆದ್ರೆ ಅಲ್ಲಿವರೆಗೂ ಈ ವಿಷಯ ನಮ್ಮಲ್ಲೇ ಇರ್ಲಿ. ಸರಿ. ಕೋದಂಡನ ಮದ್ವೆ ಆಗೋ ಹುಡುಗಿ ನೀನು? ಏನಮ್ಮ ಹೇಳ್ತಿದ್ಯಾ? ನನ್ ಮುಖ ನೋಡಿದ್ರೆ ಈ ಮನೆಯವರೆಲ್ಲ ಉರ್ದು ಬೀಳ್ತಾರೆ. ನನ್ನನ್ನ ಈ ಮನೆ ಸೊಸೆ ಮಾಡ್ಕೋತಾರ? ಅದಾಗೋ ಹಾಗೆ ಮಾಡ್ಬೇಕಾಗಿರೋದು ನೀನು. ಹೇಗಾದ್ರೂ ಮಾಡಿ ಕೋದಂಡನ್ನ ಬುಟ್ಟಿಗೆ ಹಾಕೋಬೇಕು. ನಮ್ಮ ಹತ್ರ ಹೆಚ್ಚು ಟೈಮ್ ಇಲ್ಲ ಮಾಯಾ. ಯಾವಾಗ್ಲೂ ಕೇಳ್ತೀಯಲ್ಲ ಏನ್ ಪ್ಲಾನು ಅಂತ. ಇದು ನನ್ ಪ್ಲಾನು. ನೀನು ಕೋದಂಡನ್ನ ಮದುವೆ ಮಾಡ್ಕೊಂಡೆ ಅಂದ್ರೆ ಅವನು ನಿನ್ ಕೈಗೊಂಬೆ ಆಗ್ತಾನೆ. ಆಮೇಲೆ ಈ ಮನೆಯವರೆಲ್ಲ ನಿನ್ ಕೈಯಲ್ಲಿರೋ ಕೀಲಿಗೊಂಬೆಗಳಾಗ್ತಾರೆ. ನೀನ್ ಕೀಲಿ ಕೊಟ್ರೆ ಅವ್ರು ಕುಣಿತಾ ಇರ್ತಾರೆ ಅಷ್ಟೇ. ಮಾಯಾ, ಈ ಯುದ್ಧನ್ ಗೆಲ್ಲಕ್ಕೆ ನಮ್ ಹತ್ರ ಇರೋ ಒಂದೇ ಒಂದು ಅಸ್ತ್ರ ಅಂದ್ರೆ ಅದು ಕೋದಂಡ. ಅವನ್ ಮನ್ಸಲ್ಲಿ ಈಗಾಗ್ಲೇ ನಮ್ಮಿಬ್ರ ಬಗ್ಗೆ ಒಂದು ಸಣ್ಣ ಕನಿಕರ ಇದೆ. ಇದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಏನ್ ಮಾಡ್ಬೇಕು ಅಂತ ನನಗ ಅರ್ಥ ಆಯ್ತು ಬಿಡಮ್ಮ. ನಾಳೆಯಿಂದ ನನ್ನ ನಾಟಕ ಶುರು. ಆಟನ ನೀನ್ ಶುರು ಮಾಡಿದ್ಯಾ, ಮುಂದಕ್ಕೆ ನಾನ್ ತಗೊಂಡು ಹೋಗ್ತೀನಿ, ನೋಡ್ತಾ ಇರು. ತಿಮಿಂಗ್ಳನ ಬೇಟೆ ಆಡೋ ಟೈಮ್ ಬಂತು. ಪೇಪರ್.
ಮೇಡಮ್ ಪೇಪರ್ ತಗೊಳ್ಳಿ. ಮೇಡಮ್ ಪೇಪರ್. ಅದು ಬಂದ್ ಮಾತಾಡ್ತೀನಿ, ನಿನ್ಗೆ ಅರ್ಥ ಆಗಲ್ಲ ಅದೆಲ್ಲ. ಮೇಡಮ್ ನಿಮ್ಗೆ ಹೇಳ್ತಾ ಇರೋದು ಪೇಪರ್. ಎಪ್ಪಟೆ ಎಪ್ಪಟೆ ಅಪ್ಪ ಪೇಪರ್ ಇಸ್ಕೊಳ್ಳೋ. ಅಮ್ಮ ಹಾಲು, ಅಮ್ಮ ಹಾಲು, ಅಮ್ಮ ಬನ್ನಿ ಅಮ್ಮ ಹಾಲು ಹಾಲು. ಏ ವಂಶಿ, ಹಾಲ್ ನಾನು ಬಂದು ಆಗ್ಲಿಂದ ಕೂಗ್ತಿದ್ದಾನೆ. ಬಾ ಪಾತ್ರೆ ತಗೊಂಡೋಗು. ಹಾ ಅಮ್ಮ ಬಂದೆ. ಮುಗೀತಮ್ಮ. ಸರಿ ಸರಿ. ಎಲ್ಲಿ ಹೋದ್ರು ಕೃಷ್ಣ ಕೃಷ್ಣ ಕೃಷ್ಣ, ಎಲ್ಲಿ ಹೋದ್ರು ಅವನೇ ಕಾಣಿಸ್ತಿದ್ದಾನೆ. ಏನ್ ಮಾಡ್ಲಿ? ಪೋಸ್ಟ್. ಕೃಷ್ಣ ಮೇಡಮ್ ಲೆಟರ್ ಬಂದಿದೆ. ಕೃಷ್ಣ ಇದು ನೀನೇ ತಾನೇ? ಮೇಡಮ್ ಪೋಸ್ಟ್. ಇದು ನೀನ್ ನನಗೆ ಬರ್ತಿರೋ ಲವ್ ಲೆಟರಾ?